ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಮ್ಮ ಸ್ಪೆಷಲ್ ಡಿಶ್ ಮಾಡ್ತೀನಿ, ಅದೇ ಆಲೂ ನರ್ಗಿಸ್. ಈ ಆಲೂ ನರ್ಗಿಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅಫ್ಕೋರ್ಸ್ ಆಲೂಗಡ್ಡೆ ಬೇಕೇ ಬೇಕು. ಸೊ ನಾನಿಲ್ಲಿ ಒಂದು 4-5 ಆಲೂಗಳನ್ನು ಅರ್ಧ ಬೇಯಿಸಿ ಅದನ್ನು ಹೆಚ್ಚಿಟ್ಟಿದ್ದೀನಿ. ಜೊತೆಗೆ ಮೆಣಸಿನಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ ಮತ್ತು ಈರುಳ್ಳಿ ಬೇಕು. ಆಮೇಲೆ ಒಂದು 4-5 ಸ್ಪೂನ್ ಹಾಲು ಬೇಕು. ಅದಲ್ದಿರ ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಇದಿಷ್ಟು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಕಾಳು ಮೆಣಸನ್ನು ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಕೂಡ ಬಳಸ್ಕೊಳ್ತೀನಿ. ಅದರ ಜೊತೆಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಮತ್ತು ಎಣ್ಣೆ, ಇಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಸೊ ನರ್ಗಿಸ್, ಆಲೂ ನರ್ಗಿಸ್ ಶುರು ಮಾಡೋಣ. ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಹೆಚ್ಕೊಂಡ್ಬಿಡ್ತೀನಿ. 2 ಮೆಣಸಿನಕಾಯಿ. ಲೆಸನ್ ನಂಬರ್ 1, ಯಾವುದೇ ಅಡುಗೆ ಮಾಡಬೇಕಾದ್ರೆ ಫಸ್ಟು ಒಲೆ ಹಚ್ಚಬೇಕು. ಇದಕ್ಕೆ ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಈ ತುಪ್ಪಕ್ಕೆ ನಾವು ಫಸ್ಟು ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಇದು ಸಿಡಿತಿದ್ದಂಗೆ ಇದಕ್ಕೆ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತನ್ನ ಬಣ್ಣ ಬಿಡ್ತಾ ಇದೆ, ಆವಾಗ ಒಂದು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ ಒಂದು 4-5 ಪೀಸು. ಅದು ಶುಂಠಿ ಫ್ಲೇವರು ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ನಾನು ಆಲೂಗಡ್ಡೆಯನ್ನು ಹಾಕ್ತೀನಿ. ಈ ಆಲೂಗಡ್ಡೆ ಹಸಿದು ಹಾಕಿದ್ರೆ ತುಂಬ ಹೊತ್ತಾಗುತ್ತೆ ಬೇಯೋಕ್ಕೆ. ಅದಕ್ಕೆ ನಾನು ಹಾಫ್ ಬಾಯ್ಲ್ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಬೋದು. ಈಗ ಈ ಆಲೂಗಡ್ಡೆ ಸುಮಾರು ಬೆಂದಿದೆ. ಈಗ ಇದಕ್ಕೆ ಮಸಾಲೆಯನ್ನು ಹಾಕೋಣ. ಓಕೆ, ಮೊದಲನೇದಾಗಿ ಹಸಿಮೆಣಸಿನ ಪುಡಿ, ಇದು 1 ಸ್ಪೂನು ಹಾಕಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು. ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಲೂಗಡ್ಡೆಗೆ ನಾವು ಹಾಕಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಅಂಟ್ಕೋಬೇಕು. ಇದಾದ ಮೇಲೆ ಹಾಲು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಒಂದು 4 ಕಾಳು ಕರಿಮೆಣಸು ತಗೊಂಡು ಅದನ್ನು ಸ್ವಲ್ಪ ಕೋರ್ಸಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಕೋದು. ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಆಲೂಗಡ್ಡೆ ಸಂಪೂರ್ಣವಾಗಿ ಬೆಂದ ಮೇಲೆ ಉಪ್ಪು ಹಾಕಬೇಕು. ಮೊದಲೇ ಉಪ್ಪು ಹಾಕಬಾರ್ದು, ಯಾಕೆಂದರೆ ಹಾಲು ಹಾಕಿರೋದ್ರಿಂದ ಆ ಹಾಲು ಪೂರ್ತಿಯಾಗಿ ಈ ಆಲೂಗಡ್ಡೆ ಹೀರ್ಕೊಂಡು ಬೆಂದ ಮೇಲೆ ಉಪ್ಪು ಹಾಕೋಣ. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ನಾನು ಮಾಡಿರುವ ಈ ಆಲೂ ನರ್ಗಿಸ್ ರೆಡಿ. ಇದು ಡ್ರೈ ಐಟಮ್ಮು, ಚೆನ್ನಾಗಿ ಆಗಿದೆ. ಬೊಂಬಾಟಾಗೆ ವಾಸನೆ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋದು. ಆಲೂ ನರ್ಗಿಸ್ ರೆಡಿ.
ಆಲೂ ನರ್ಗಿಸ್ ಬೇಕಾಗುವ ಸಾಮಗ್ರಿಗಳು: 1/4 kg ಆಲೂಗೆಡ್ಡೆ, ಅರ್ಧ ಟೀ ಚಮಚ ಸಾಸಿವೆ, 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ, 1 ಚಮಚ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಮೆಣಸುಕಾಳು, 2 ಚಮಚ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲು ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಹೆಚ್ಚಿಕೊಳ್ಳಿ. ಬಾಣಲಿ ಇಟ್ಟು ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಶುಂಠಿ ಆಲೂ ಹಾಕಿ 1 ಸ್ಪೂನ್ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 3 ಸ್ಪೂನ್ ಹಾಲನ್ನು ಹಾಕಿ ಆಲೂವನ್ನು ಬೇಯಲು ಬಿಡಿ. ಆಲೂ ಬೆಂದ ನಂತರ ಕಾಳು ಮೆಣಸಿನ ಪುಡಿಯನ್ನು ಕುಟ್ಟಿ ಹಾಕಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶುಂಠಿ ಮತ್ತು ಕೊತ್ತಂಬರಿಯಿಂದ ಅಲಂಕರಿಸಿದರೆ ಆಲೂ ನರ್ಗಿಸ್ ರೆಡಿ.